ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಮಂಗಳೂರು ಬ್ರಾಹ್ಮಣರ ಶೈಲಿಯಲ್ಲಿ ರಸಂ ಮಾಡ್ತಾ ಇದ್ದೇನೆ. ಮಂಗಳೂರು ಶೈಲಿಯಲ್ಲಿ ರಸಂ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಬ್ರಾಹ್ಮಣರ ಶೈಲಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್, ತುಂಬ ಚೆನ್ನಾಗಿರ್ತದೆ. ವೈಟ್ ರೈಸಿಗೆ ಅಂತೂ ತುಂಬ ಸೂಪರ್ ಆಗಿರ್ತದೆ. ಈ ಥರ ರಸಂ ಮಾಡಿದ್ರೆ ಉಂಟಲ್ಲ, ತುಂಬ ಚೆನ್ನಾಗಿರ್ತದೆ. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ. ತುಂಬ ಸೂಪರಾಗಿ ಆಗ್ತದೆ ನೋಡಿ. ಈಗ ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನೊಂದು 6 ಟೊಮೆಟೊ ತಗೊಂಡಿದ್ದೇನೆ ನೋಡಿ. ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ. ಅದರ ತುದಿಯನ್ನು ಕಟ್ ಮಾಡಿ ನೋಡಿ, ಈ ಥರ 4 ಭಾಗವಾಗಿ ಮಾಡಿಕೊಂಡು ನೋಡಿ, ಈ ಥರ ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು 2 ಕಾಯಿ ಮೆಣಸು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಮತ್ತೊಂದು 100 ಗ್ರಾಮ್ಸ್ನಷ್ಟು ಬೇಳೆ ಚೆನ್ನಾಗಿ ತೊಳೆದು ಬೇಳೆಯನ್ನು ಹಾಕ್ಕೊಂಡಿದ್ದೇನೆ. 1 ಇಂಚಿನಷ್ಟು ಶುಂಠಿ ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನೀರೆಷ್ಟು ಬೇಕು ನೋಡಿಕೊಂಡು ಹಾಕಿ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ನಾನು ಕುಕ್ಕರ್ನಲ್ಲಿ ಒಂದು 2 ವಿಸಿಲ್ ಕೂಗಿಸ್ಕೊಳ್ತೇನೆ ನೋಡಿ. ಈಗ ಇದಕ್ಕೆ ನೋಡಿ, ಬೇಸೊಪ್ಪು ಒಂದು ಸ್ವಲ್ಪ, ಮತ್ತೊಂದು 3 ಬ್ಯಾಡಗಿ ಮೆಣಸು, ಒಂದು 4 ಗಿಡ್ಡ ಮೆಣಸು ತಗೊಂಡಿದ್ದೇನೆ, ಮತ್ತೊಂದು 1 ಚಮಚನಷ್ಟು ಕೊತ್ತಂಬರಿ, ಮತ್ತೊಂದು 1 ಟೀ ಸ್ಪೂನ್ನಷ್ಟು ಜೀರಿಗೆ ಎಲ್ಲ ಒಟ್ಟಿಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಹುರ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಈ ಮೆಣಸೆಲ್ಲ ಉಂಟಲ್ಲ, ಚೆನ್ನಾಗಿ ಉಬ್ಬಿ ಬರಬೇಕು. ಚೆನ್ನಾಗಿ ಫ್ರೈ ಆದರೆ ಉಂಟಲ್ಲ, ತುಂಬ ಚೆನ್ನಾಗಿರ್ತದೆ ನೋಡಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೊಂದು ಸಣ್ಣ ಪೀಸ್ ಹುಳಿ ಕೂಡ ಹಾಕ್ಕೊಂಡಿದ್ದೇನೆ, ಮತ್ತೊಂದು ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡಿದ್ದೇನೆ. ಇಂಗು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಇದನ್ನು ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಮಿಕ್ಸಿಯಲ್ಲಿ ಒಂದು ಸುತ್ತು ಪೇಸ್ಟ್ ಮಾಡಿಕೊಂಡು ತಗೊಂಡಿದ್ದೇನೆ ನೋಡಿ. ಕುಕ್ಕರ್ನಲ್ಲಿ ಬೇಯಿಸಿದ ಇದು ಟೊಮೆಟೊ ನೋಡಿ, ಇದರ ಸಿಪ್ಪೆ ಎಲ್ಲ ತೆಗಿಬೇಕು ನೋಡಿ. ಸಿಪ್ಪೆ ಎಲ್ಲ ತೆಗೆದು ನಾನು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ನೀರೆಷ್ಟು ಬೇಕು ನೋಡ್ಕೊಂಡು ಹಾಕಿ ಹದ ಮಾಡಿಕೊಳ್ಬೇಕು. ನಿಮಗೆ ಚೆನ್ನಾಗಿ ತೆಳ್ಳಗೆ ಮಾಡಿದರೆ ಚೆನ್ನಾಗಿರ್ತದೆ, ದಪ್ಪ ಆಗ್ತದೆ. ಇದು ಬೇಳೆ ಹಾಕಿರೋದ್ರಿಂದ ನೀವು ಇದು ತೆಳ್ಳಗೆ ಮಾಡಿದರೆ ಕೂಡ ಕುದಿದಾಗುವಾಗ ಸ್ವಲ್ಪ ದಪ್ಪ ಆಗ್ತದೆ ನೋಡಿ. ಗ್ರೈಂಡ್ ಮಾಡಿದ ಮಸಾಲವನ್ನು ಕೂಡ ಹಾಕ್ಕೊಂಡೆ, ಮೆಣಸು ಕೊತ್ತಂಬರಿ ಎಲ್ಲ ಗ್ರೈಂಡ್ ಮಾಡಿದೆ ಅಲ್ಲ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, 1 ಪೀಸ್ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕಿದು ಸಾರು. ಸೂಪರಾಗಿರ್ತದೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ಈ ಥರ ಸಾರು ರಸಂ. ತುಂಬ ಚೆನ್ನಾಗಿರ್ತದೆ. ಬೆಳ್ತಿಗೆ ಅಕ್ಕಿ ಅನ್ನಕ್ಕಂತೂ ಸೂಪರಾಗಿರ್ತದೆ ಈ ಥರ ಸಾರು. ಇದನ್ನು ಚೆನ್ನಾಗಿ ಕುದಿಬೇಕು ನೋಡಿ. ಬೇಳೆ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಆಗ್ತದೆ. ಕುದಿಲಿ ಅಂತೇಳಿ ಮುಚ್ಚಿಡ್ತಾ ಇದ್ದೇನೆ. ನನ್ನ ಚಾನಲ್ನಲ್ಲಿ ಇನ್ನೂ ಒಳ್ಳೆ ರೆಸಿಪಿಗಳೆಲ್ಲ ಉಂಟು ಫ್ರೆಂಡ್ಸ್, ನೋಡಿ ಚೆಕ್ ಮಾಡಿ, ಸಪೋರ್ಟ್ ಮಾಡಿ ನೋಡಿ. ಚೆನ್ನಾಗಿ ಕುದಿತಾ ಉಂಟು ನೋಡಿ. ಈ ಥರ ಚೆನ್ನಾಗಿ ಕುದಿಬೇಕು. ಸೂಪರ್ ಆಗ್ತದೆ. ಬೆಲ್ಲ ಹುಳಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಖಾರ ಉಪ್ಪು ಎಲ್ಲ ಹಾಗೆ ಉಂಟಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಆಗಿರ್ತದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರಸಂ. ಇನ್ನಿದಕ್ಕೊಂದು ಒಗ್ಗರಣೆ ಮಾಡುವ ನೋಡಿ. ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೇನೆ. ಸಾಸಿವೆ ಚಟಪಟ ಅಂತ ಆಗುವಾಗ ಇದಕ್ಕೊಂದು 2 ಮೆಣಸು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನಾನು. ಗಿಡ್ಡ ಮೆಣಸು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಬೇಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಹಾಕ್ಕೊಳ್ಬೇಕು. ತುಂಬ ಸೂಪರಾಗಿರ್ತದೆ ಫ್ರೆಂಡ್ಸ್ ರಸಂ. ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.